ಮಿತ್ರರೇ, ಭಾರತದಲ್ಲಿ 3ನೇ ಭಾಗದ ಸಾವು ಹೃದಯಾಘಾತದಿಂದಾಗುತ್ತದೆ ಮತ್ತು ಈ ಹೃದಯಾಘಾತವಾದ ನಂತರ ಏನು ಮಾಡಬೇಕು ಎಂಬುದನ್ನು ನಾನು ಇಂದು ನಿಮಗೆ ಹೇಳಲಿದ್ದೇನೆ. ಮೊದಲ 1 ಗಂಟೆ ಮುಖ್ಯವಾಗಿದೆ. ಏನು ಮಾಡಬೇಕೆಂದರೆ 1 ಗಂಟೆಯ ನಂತರ ಏನಾದರೂ ಹಾನಿಯಾಗಬೇಕಾದರೆ ಅದು ಆಗಿರುತ್ತದೆ ಮತ್ತು ಆ ನಂತರ ನೀವು ಕೇವಲ ನಿರ್ವಹಿಸಬಹುದು, ಸುಧಾರಿಸಲು ಸಾಧ್ಯವಿಲ್ಲ ಆ ಸ್ಥಿತಿಯನ್ನು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೆ ಕೇಳಿ ದಯವಿಟ್ಟು. ಮಿತ್ರರೇ, ಹೃದಯಾಘಾತದ ಅರ್ಥ ಏನು ಎಂಬುದನ್ನು ನಾನು ಹಿಂದೆಯೂ ಹೇಳಿದ್ದೇನೆ. ಮತ್ತೆ ಒಂದು ಬಾರಿ ಹೇಳುತ್ತೇನೆ. ಹೃದಯಕ್ಕೆ ರಕ್ತ ಸರಬರಾಜು 3 ಟ್ಯೂಬ್ಗಳಿಂದ ಬರುತ್ತದೆ. ಅವುಗಳನ್ನು ಕೊರೋನರಿ ಆರ್ಟರೀಸ್ ಎಂದು ಕರೆಯುತ್ತಾರೆ ಮತ್ತು ಅವು ಪೆನ್ಸಿಲ್ಗಿಂತ ದಪ್ಪವಾಗಿರುತ್ತದೆ. 3 ಟ್ಯೂಬ್ಗಳು ಒಟ್ಟಿಗೆ 11 ಪ್ರದೇಶವನ್ನು ಹಂಚಿಕೊಳ್ಳುತ್ತವೆ. 11 ಪ್ರದೇಶದ ಮತ್ತು ಈ ಟ್ಯೂಬ್ಗಳ ಒಳಗೆ ಅಡ್ಡಿಯಾಗುತ್ತದೆ. ಅಡ್ಡಿಯ ಅರ್ಥವೆಂದರೆ ಕೊಬ್ಬು ಗೋಡೆಯ ಒಳಗೆ ಜಮಾಗುತ್ತದೆ ಮತ್ತು ಅದು ಗೋಡೆಯ ಒಳಗೆ ಜಮಾಗುವ ಕೊಬ್ಬು ನಿಧಾನವಾಗಿ ಹೆಚ್ಚಾಗುತ್ತದೆ. ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆಯಾಗುತ್ತದೆ. ಇದನ್ನು ಅಡ್ಡಿ ಎಂದು ಕರೆಯುತ್ತಾರೆ. ಈಗ ಈ ಅಡ್ಡಿ 10, 20, 30, 40, 50, 60, 70ರಷ್ಟು ಹೆಚ್ಚಾಗುತ್ತದೆ. ರೋಗಿಗೆ ಗೊತ್ತಾಗುವುದಿಲ್ಲ. ಅದು 0ದಿಂದ 70, 80 ಅಡ್ಡಿಯವರೆಗೆ ರೋಗಿಗೆ ತಿಳಿಯದೆಯೇ ಇರುತ್ತದೆ. ಅವನಿಗೆ ಹೃದಯಾಘಾತದ ಸಾಧ್ಯತೆ ಇಲ್ಲ ಎಂದು ತೋರುತ್ತದೆ. ಏಕೆಂದರೆ ನಾನು 1 ಗಂಟೆ ನಡೆಯುತ್ತೇನೆ. 20% ತೆರೆಯಾದರೆ ಆ ವ್ಯಕ್ತಿ 1 ಗಂಟೆ ನಡೆಯಬಹುದು. ನಂತರ ಏನಾಗುತ್ತದೆ ಎಂಬುದನ್ನು ತಿಳಿಯಿರಿ. ಅಡ್ಡಿ ಹೆಚ್ಚಿದ್ದರೆ 1 ದಿನ ಅಡ್ಡಿಯ ಮೇಲಿನ ಹೊದಿಕೆ ಅದು ಎಳೆಯುತ್ತಲೇ ಇರುತ್ತದೆ. 1 ದಿನ ಹರಿದು ಹೋಗುತ್ತದೆ ಮತ್ತು ಅಲ್ಲಿ ಹೊರಬರುವ ಮಲವು ರಕ್ತದೊಂದಿಗೆ ಮಿಶ್ರಣವಾಗುತ್ತದೆ ಮತ್ತು ಗಟ್ಟಿಯಾದ ರಕ್ತದ ಗುಡ್ಡ ಆಗುತ್ತದೆ. ಗಟ್ಟಿಯಾದ ರಕ್ತ 30% ಅಡ್ಡಿಯನ್ನು ಅಡ್ಡಿಯಾಗಿಸಿದರೆ 100 ಅಡ್ಡಿಯಾಗುತ್ತದೆ. 100 ಅಡ್ಡಿಯಾಗುತ್ತಿದ್ದಂತೆ ಆ ಸ್ಥಿತಿಯನ್ನು ಹೃದಯಾಘಾತ ಎಂದು ಕರೆಯುತ್ತಾರೆ ಮತ್ತು ಇದು ತಕ್ಷಣವಾಗುತ್ತದೆ. ಹೊದಿಕೆ ಹರಿದ ತಕ್ಷಣ 20% ಅಡ್ಡಿಯಾಗುತ್ತದೆ. ಈ ಅಡ್ಡಿ 30, 40 ವರ್ಷಗಳು, 10, 20 ವರ್ಷಗಳು ತೆಗೆದುಕೊಳ್ಳುತ್ತದೆ. ಆದರೆ ಹೃದಯಾಘಾತಕ್ಕೆ 1 ಕ್ಷಣ ಬೇಕು. ಈಗ 100 ಅಡ್ಡಿಯಾಗುತ್ತಿದ್ದಂತೆ ಹೃದಯದ ಒಂದು ಭಾಗಕ್ಕೆ ರಕ್ತ ಸರಬರಾಜು ನಿಲ್ಲುತ್ತದೆ ಮತ್ತು ಆ ಸಮಯದಲ್ಲಿ ಎದೆಗೆ ತುಂಬಾ ನೋವು ಉಂಟಾಗುತ್ತದೆ. ಬೆವರು ಬರುತ್ತದೆ. ಉಸಿರಾಟ ತೀವ್ರವಾಗುತ್ತದೆ ಮತ್ತು ನೋವು ಕೈಗೂ ಹೋಗಬಹುದು. ಉಸಿರಾಟ ತಡೆಯುವ ಭಾವನೆ ಉಂಟಾಗುತ್ತದೆ. ತುಂಬಾ ತೀವ್ರವಾದ ನೋವು ಉಂಟಾಗುತ್ತದೆ. ಈಗ ಈ ಹೃದಯಾಘಾತವಾಗಿದೆ. ಏನು ಮಾಡಬೇಕು ನೋಡಿ. ಅವಸರದ ಪರಿಸ್ಥಿತಿಯಲ್ಲಿ 12 ಮನೆ ಬಳಕೆಯ ವಸ್ತುಗಳನ್ನು ನೀವು ಮಾಡಬಹುದು. ಅಂದರೆ ನೀವು ಸಾರ್ಬಿಟ್ರೇಟ್ ಮಾತ್ರೆಯನ್ನು ತೆಗೆದುಕೊಳ್ಳಬಹುದು. ರಕ್ತದ ಒತ್ತಡ ನಿರ್ವಹಿತವಾಗಿದ್ದರೆ ಮತ್ತು ರಕ್ತದ ಒತ್ತಡ ನಿರ್ವಹಿತವಾಗಿಲ್ಲದಿದ್ದರೆ ನೀವು ಒಂದು ವಿಷಯವನ್ನು ಖಚಿತಪಡಿಸಬೇಕು. 34 ಮಾತ್ರೆಗಳು ಒಂದೇ ಬಾರಿಗೆ ತೆಗೆದುಕೊಳ್ಳಬೇಕು. 80 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಮಾತ್ರೆ ಮತ್ತು ರಕ್ತವನ್ನು ತೆಳುವಾಗಿಸುವ ಕ್ಲೋಪಿಡೋಗ್ರೆಲ್. 300 ಮಿಲಿಗ್ರಾಂ ಸವಾ, 300 ಮಿಲಿಗ್ರಾಂ ಆಸ್ಪಿರಿನ್ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅದನ್ನು ನೀವು ತೆಗೆದುಕೊಳ್ಳಬಹುದು. ಮತ್ತು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ದರೆ CPR ಕೂಡ ಮಾಡಬಹುದು. ಆದರೆ ಮುಂದಿನ ಚಿಕಿತ್ಸೆ ಏನು? ಚಿಕಿತ್ಸೆ ಎಂದರೆ ಕ್ಲಾಟ್ ಅನ್ನು ತೆಗೆದುಹಾಕುವುದು. ಕ್ಲಾಟ್ ಅನ್ನು ತೆಗೆದುಹಾಕಲು ಮೊದಲ 1 ಗಂಟೆಯಲ್ಲಿಯೇ ತೆಗೆದುಹಾಕಬೇಕು. ನಂತರ ಮಾಡಿದರೆ ಹೃದಯ ಈಗಾಗಲೇ ಹಾನಿಗೊಳಗಾಗುತ್ತದೆ. ಸಂಪೂರ್ಣ ಪುನಃಸ್ಥಾಪನೆ ಎಂದಿಗೂ ಆಗುವುದಿಲ್ಲ. ಆದ್ದರಿಂದ ಮೊದಲ ಗಂಟೆ ತುಂಬಾ ಮುಖ್ಯ ಎಂದು ನೆನಪಿಡಿ. ಮೊದಲ ಗಂಟೆಯಲ್ಲಿ ನೀವು ಇಲ್ಲಿ ಇದ್ದರೆ ನಾನು ಹೃದಯದ ಆಸ್ಪತ್ರೆಗೆ ಶ್ರೇಯಸ್ಸು ನೀಡುತ್ತೇನೆ. ಹೃದಯಾಘಾತದ ನಂತರ ಅವರ ಬಳಿ ಒಂದು ಔಷಧಿ ಇದೆ. ಅದನ್ನು ಸ್ಟ್ರೆಪ್ಟೋಕೈನೇಸ್, ಯೂರೋಕೈನೇಸ್ ಎಂದು ಕರೆಯುತ್ತಾರೆ. ಕೆಲವು ಹೀಗೆ ಔಷಧಿಗಳನ್ನು ನೀಡಲಾಗುತ್ತದೆ. ಅವು ಬ್ಲಾಕೇಜ್ ಅನ್ನು ಕರಗಿಸಬಹುದು. ಬ್ಲಾಕೇಜ್ ಅಂದರೆ ಕ್ಲಾಟ್. ಅಂದರೆ 70% ಬ್ಲಾಕ್, 30% ಕ್ಲಾಟ್. ಕ್ಲಾಟ್ ಅನ್ನು ಕರಗಿಸಿದರೆ ರಕ್ತ ಸರಬರಾಜು ಹೆಚ್ಚುತ್ತದೆ ಮತ್ತು ಆ ಪ್ರದೇಶ ಉಳಿಯುತ್ತದೆ. ಆದ್ದರಿಂದ ಕ್ಲಾಟ್ ಕರಗಿಸಬೇಕು. ಅಥವಾ ಜನರು ತುರ್ತು ಪರಿಸ್ಥಿತಿಯಲ್ಲಿ ಎಂಜಿಯೋಪ್ಲಾಸ್ಟಿ ಮಾಡುತ್ತಾರೆ. ಇದರಿಂದ ಕ್ಲಾಟ್ ತೆಗೆದುಹಾಕಬಹುದು. ಆದರೆ 1 ಗಂಟೆಯೊಳಗೆ ಮಾಡದಿದ್ದರೆ ಹೃದಯದ ಹಾನಿ 70-90% ಹಾನಿಯಾಗುತ್ತದೆ. ಆದ್ದರಿಂದ ಮೊದಲ ಗಂಟೆ ತುಂಬಾ ಮುಖ್ಯ ಎಂದು ನೆನಪಿಡಿ. ಹೊರಗಿನ ದೇಶಗಳಲ್ಲಿ, ಉದಾಹರಣೆಗೆ ಅಮೆರಿಕೆಯನ್ನು ತೆಗೆದುಕೊಳ್ಳಿ. ಅಲ್ಲಿ 1 ಗಂಟೆಯೊಳಗೆ ಅಲ್ಲ, 15 ನಿಮಿಷಗಳಲ್ಲಿಯೇ ಸಾಧ್ಯತೆ ಇದೆ. ಅಲ್ಲಿ ಯಾರಿಗಾದರೂ ಹೃದಯಾಘಾತವಾಗಿದೆಯಾದರೆ ಸರ್ಕಾರ ನೀಡಿದ ಒಂದು ಫೋನ್ ಸಂಖ್ಯೆಗೆ ಕರೆ ಮಾಡಿ, ನನಗೆ ಹೃದಯಾಘಾತವಾಗಿದೆ ಎಂದು ಹೇಳಿ. ಅವರು ನಿಮ್ಮ ಫೋನ್ ಸಂಖ್ಯೆಯಿಂದ ನಿಮ್ಮ ವಿಳಾಸವನ್ನು ಹುಡುಕುತ್ತಾರೆ. 5 ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ತಲುಪುತ್ತದೆ. ಏಕೆಂದರೆ ಆಂಬ್ಯುಲೆನ್ಸ್ ನಗರದಲ್ಲಿ ಎಲ್ಲೆಲ್ಲೂ ನಿಂತಿವೆ. 5 ನಿಮಿಷಗಳಲ್ಲಿ ನಿಮ್ಮ ಮನೆಗೆ ತಲುಪುತ್ತದೆ. ಅವರು ನಿಮಗೆ ECG ಮಾಡಿದರು ಮತ್ತು ನಿಯರೆಸ್ಟ್ ಟ್ರಾನ್ಸ್ಫರ್ಗೆ ಮಾಹಿತಿ ನೀಡಿದರು. ನಾವು ಹಾರ್ಟರೇಟೈಪ್ ಕಾ ಪೇಷಂಟ್ನು ತೆಗೆದುಕೊಂಡು ಬರುತ್ತಿದ್ದೇವೆ. ಈಗ ಕ್ಲೌಡ್ ಅನ್ನು ಕರಗಿಸಲು ವ್ಯವಸ್ಥೆ ಮಾಡಿ. ಡಾಕ್ಟರ್ ರೆಡಿ? ಟಿ ರೆಡಿ? ಇಲ್ಲ. ಸಹಿ? ಇಲ್ಲ. ಹಣ?
2. ಬೆಡ್ ಈಗ ನೇರವಾಗಿ ಹೋಗಿ ಅವರು ಕ್ಲಾಟ್ ಅನ್ನು ತೆಗೆದುಹಾಕಿದರು ಮತ್ತು ಪೇಷಂಟ್ಗೆ ಯಾವುದೇ ಹಾನಿಯಾಗಲಿಲ್ಲ. ಆದರೆ 1 ಗಂಟೆ ಹೆಚ್ಚು ಆಯಿತು ಅಂದರೆ ಅದು ಹಾನಿಯಾಗುತ್ತದೆ. 1 ಗಂಟೆವರೆಗೆ ಒಂದು ಸ್ಥಳಕ್ಕೆ ರಕ್ತ ಸಿಗದಿದ್ದರೆ ಅದು ಸಾಯುತ್ತದೆ ಮತ್ತು ಇದು ನಮ್ಮ ದೇಶದಲ್ಲಿ ತುಂಬಾ ಕಷ್ಟ. ಏಕೆಂದರೆ ಇಲ್ಲಿ ಮೊದಲ ಪೇಷಂಟ್ ತಾನೇ ಹೇಳುವುದಿಲ್ಲ, ಇಲ್ಲ ಅಂದರೆ ಅನಿಲದ ಸಮಸ್ಯೆ ಇದೆ, ನಾನು ನಂಬುವುದಿಲ್ಲ, ಅದರಲ್ಲಿ ಅರ್ಧ ಗಂಟೆ ಹೋಗುತ್ತದೆ. ಮಗನು ಹೇಳುತ್ತಾನೆ, ಅಪ್ಪ ನಿಮ್ಮನ್ನು ಕರೆದೊಯ್ಯುತ್ತೇವೆ, ನನಗೆ ಏನೂ ಆಗಿಲ್ಲ. ಈಗ ತಂದೆ ಒಪ್ಪಿಕೊಂಡಾಗ ನನಗೆ 1 ಗಂಟೆವರೆಗೆ ಅಂದರೆ ಆ ಹಂತದಲ್ಲಿ ನಂತರ ಡಾಕ್ಟರ್ನು ಕರೆಯಲಾಗುತ್ತದೆ. ಅವರು ಬರುತ್ತಾರೆ ಅಂದರೆ 1 ಗಂಟೆ ತೆಗೆದುಕೊಳ್ಳುತ್ತಾರೆ. ನಂತರ ಡಾಕ್ಟರ್ ಇಸಿಜಿ ಮಾಡಿ ಹಾರ್ಟ್ ಅಟ್ಯಾಕ್ ಎಂದು ಹೇಳುತ್ತಾರೆ. ನೀವು ಆಸ್ಪತ್ರೆಗೆ ಹೋಗಿ 1 ಗಂಟೆ ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಸಾಲಿನಲ್ಲಿ ನಿಲ್ಲಿ ಹಣವನ್ನು ಠೇವಣಿ ಇಡಿ, ಡಾಕ್ಟರ್ಗೆ ಮಾಹಿತಿ ನೀಡಲಾಗುತ್ತದೆ. ಡಾಕ್ಟರ್ ಬಂದು ಅದನ್ನು ತೆರೆಯುತ್ತಾರೆ ಅಂದರೆ ಸುಮಾರು 34 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಅಷ್ಟರಲ್ಲಿ ಅದನ್ನು ತೆರೆಯಲು ಪ್ರಮುಖ ಹಾನಿಯನ್ನು ತಡೆಯಲು ಯಾವುದೇ ವಿಧಾನವಿಲ್ಲ ಮತ್ತು ತಡವಾಗಿ ತಲುಪುವವರು ಆಸ್ಪತ್ರೆಯವರು ಅದನ್ನು ತೆರೆಯುತ್ತಾರೆ, ಆದರೆ ಅದರಿಂದ ದೊಡ್ಡ ಲಾಭವಾಗುವುದಿಲ್ಲ. ಆದ್ದರಿಂದ ಈ ಗೋಲ್ಡನ್ ಅವರ್ಸ್ನಲ್ಲಿ ನೀವು ತಲುಪಬೇಕು ಎಂದು ನೆನಪಿಡಿ. ನನ್ನ ಬಳಿ ಒಬ್ಬ ಪೇಷಂಟ್ ಬಂದರು ಮತ್ತು ಡಾಕ್ಟರ್ ಸರ್, ಇದು ಸತ್ಯವಾದರೆ ನಾನು ಆಸ್ಪತ್ರೆಯ ಪಕ್ಕದ ಕಟ್ಟಡದಲ್ಲಿ ಮನೆ ತೆಗೆದುಕೊಳ್ಳುತ್ತೇನೆ ಎಂದರು. ನಾನು ಹೇಳಿದೆ, ನಂತರ ಹೇಳಿದರು, ಹಾರ್ಟ್ ಅಟ್ಯಾಕ್ ಆದಾಗಲೆಲ್ಲ ನಾನು ಒಳಗೆ ಹೋಗುತ್ತೇನೆ. ನಾನು ಹೇಳಿದೆ, ಒಂದು ಕೆಲಸ ಮಾಡಿ, ನೀವು ಆಸ್ಪತ್ರೆಯ ಒಳಗೆ ಕುಳಿತುಕೊಳ್ಳಿ ಮತ್ತು ಹಾರ್ಟ್ ಅಟ್ಯಾಕ್ ಆಗಲು ಬಯಸಿದರೆ ಇದರಲ್ಲಿ ಕುಳಿತುಕೊಳ್ಳಿ, ಅಲ್ಲಿ ಟಾಕ್ ಮತ್ತು ಅದಕ್ಕಿಂತ ಉತ್ತಮವಾದುದನ್ನು ಬಯಸಿದರೆ ಹಾರ್ಟ್ ಅಟ್ಯಾಕ್ ಆಗದಂತೆ ಮಾಡಿ. 2 ಹಾರ್ಟ್ ಇಡುವುದು. ಅದಕ್ಕಾಗಿ ಏನು ಮಾಡಬೇಕು? ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ನ ಪ್ರಮುಖ ಕಾರಣಗಳು ಕೊಲೆಸ್ಟ್ರಾಲ್, ಟ್ರೈಸೈಡ್, ಇದನ್ನು ಕಡಿಮೆ ಮಾಡಿ, ಆಹಾರದಿಂದ ಕಡಿಮೆ ಮಾಡಿ, ಔಷಧಿಯಿಂದ ಕಡಿಮೆ ಮಾಡಿ, ಎರಡನ್ನೂ ಸೇರಿಸಿ ಕಡಿಮೆ ಮಾಡಬಹುದು. ಒಂದು ಲೈಫ್ ಸ್ಟೈಲ್, ಇದರಿಂದ ಬ್ಲಾಕ್ ಹೆಚ್ಚುತ್ತಿದೆ. ಹಾರ್ಟ್ ರೋಗದ ಒಂದು ಪ್ರಮುಖ ಸಮಸ್ಯೆ ಒಂದು ಕಾರಣವಲ್ಲ, ಬಹಳಷ್ಟು ಕಾರಣಗಳಿವೆ ಮತ್ತು ಎಲ್ಲಾ ಕಾರಣಗಳನ್ನು ಒಂದೇ ಬಾರಿಗೆ ಹಲ್ಲು ಮಾಡಬೇಕು. ಸವಾಲ್ 14 ಕಾರಣಗಳನ್ನು ಗುರುತಿಸಿದೆ ಮತ್ತು ಆ 14 ನೀವು ನಿಯಂತ್ರಿಸಿದರೆ ಮಾಡುತ್ತೇವೆ ಮತ್ತು ಸಂಪೂರ್ಣವಾಗಿ ಮಾಡುತ್ತೇವೆ ಎಂದರೆ ನಾವು ಬ್ಲಾಕೇಜ್ ಅನ್ನು ರಿವರ್ಸ್ ಮಾಡಬಹುದು ಮತ್ತು ಹೃದಯಾಘಾತ ಎಂದಿಗೂ ಆಗುವುದಿಲ್ಲ. ಆದ್ದರಿಂದ ಉತ್ತಮವಾದ ವಿಷಯವೆಂದರೆ ನೀವು 1 ಗಂಟೆ ಕಾಯಬೇಡಿ, ಹೃದಯಾಘಾತವನ್ನು ತಡೆಯಿರಿ. ನಾನು ಅವರಿಗೆ ಹೇಳಿದೆ, ಹೃದಯಾಘಾತವೇ ಆಗದಿರುವುದು ಉತ್ತಮ. ಆದ್ದರಿಂದ ಸ್ನೇಹಿತರೆ, ಈ ವಿಷಯವನ್ನು ನೆನಪಿಡಿ, ಹೃದಯಾಘಾತವಾಗಬಾರದು. ಹಾಗಾದರೆ ಅದಕ್ಕಾಗಿ ಏನು ಬೇಕಾದರೂ ಮಾಡಿ. ಹೃದಯಾಘಾತವಾದ ನಂತರ 1 ಗಂಟೆಯಲ್ಲಿ ನೀವು ಆಸ್ಪತ್ರೆಗೆ ತಲುಪುತ್ತೀರಾ ಅಥವಾ ತಲುಪುವುದಿಲ್ಲವೋ, ಅಲ್ಲಿಗೆ ಚಿಕಿತ್ಸೆ ಸಿಗುತ್ತದೆಯೋ ಇಲ್ಲವೋ ಎಂಬುದಕ್ಕೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ನೀವು ಹೃದಯಾಘಾತವನ್ನು ತಡೆಯಲು ಪ್ರಯತ್ನಿಸಿ. ನಮ್ಮ ತರಗತಿಯಲ್ಲಿ ನಾವು ಹೃದಯ ರೋಗಿಗಳಿಗೆ ಇದನ್ನೇ ಕಲಿಸುತ್ತೇವೆ. ನೀವು ನನ್ನಿಂದ ಸಲಹೆ ಪಡೆಯಲು ಬಯಸಿದರೆ ನಾವು ಈ ಮುಂಚಿನ ಬ್ಲಾಕೇಜ್ಗಳನ್ನು ಸಿಟಿ ಕೊರೋನರಿ ಅಂಗಿಯೋಗ್ರಫಿ ಮೂಲಕ ನೋಡಬಹುದು. ಇದರಲ್ಲಿ ಪ್ರವೇಶದ ಅಗತ್ಯವಿಲ್ಲ, ತಂತಿ ಹಾಕುವ ಅಗತ್ಯವಿಲ್ಲ ಮತ್ತು ಇದು ಬಹಳ ಅಲ್ಪ ವೆಚ್ಚದ ಪರೀಕ್ಷೆ. ಆದ್ದರಿಂದ ನೀವು ನಮ್ಮಿಂದ ಖಂಡಿತವಾಗಿ ಸಲಹೆ ಪಡೆಯಿರಿ, ನಮ್ಮ ವೈದ್ಯರಿಂದ ಸಲಹೆ ಪಡೆಯಿರಿ. ಭಾರತದೆಲ್ಲೆಡೆ ನಮ್ಮ 143 ಕ್ಲಿನಿಕ್ಗಳಿವೆ. ಅವುಗಳಿಗೆ ಹೋಗಿ ನೀವು ಎಲ್ಲರನ್ನೂ ಭೇಟಿ ಮಾಡಬಹುದು ಮತ್ತು ಅವರಿಂದ ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.